ಫ್ರೆಂಡ್ಸ್, ನೀವು ಯೂಸ್ ಮಾಡುವಂತಹ ಏರ್ ಆಯಿಲ್ ಯಾವುದು? ಮಾರ್ಕೆಟಲ್ಲಿ 1,000ಕ್ಕಿಂತ ಹೆಚ್ಚು ಏರ್ ಆಯಿಲ್ ಇದೆ. ಅದರಲ್ಲಿ ನೀವು ಯಾವುದನ್ನು ಯೂಸ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ನಾವೇನಾದರೂ ಕೆಮಿಕಲ್ ಫ್ರೀ ಆಗಿರೋ ಒಳ್ಳೆ ಏರ್ ಆಯಿಲನ್ನು ಯೂಸ್ ಮಾಡಲಿಲ್ಲ ಅಂದರೆ ಒಂದಿನ ತಲೆನಲ್ಲಿರೋ ಕೂದಲೆಲ್ಲ ಹೋಗಿ ಏನಾಗುತ್ತೆ ಗೊತ್ತಾ? ಇವತ್ತು ನನ್ನ ಫೇವ್ರೆಟ್, ನಾನು ಚಿಕ್ಕ ಮಗುವಿಂದ ಯೂಸ್ ಮಾಡ್ತಿರುವಂತಹ ಬೆಸ್ಟ್ ಏರ್ ಆಯಿಲ್ಸ್ ತೋರಿಸ್ತಿದ್ದೀನಿ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಅಶ್ವಿನಿ ಏರ್ ಆಯಿಲ್. ಹೌದು, ಇದು ನಮ್ಮ ಅಮ್ಮಗೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಸ್ಮೆಲ್ಲು ಆಸಮ್ ಆಗಿದೆ. ನಾನಂತೂ ಇದನ್ನು ನಂಗೆ ನೆನಪಿದೆ, ನಾನು PU ಇಂದನೂ ಯೂಸ್ ಮಾಡ್ತಿದ್ದೀನಿ. ಸಖತ್ತಾಗಿದೆ, ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಇದನ್ನು ನಾನು ಕೋಕೋನಟ್ ಆಯಿಲ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಯಾವಾಗಲೂ ಅಪ್ಲೈ ಮಾಡ್ತೀನಿ. ಇದು ನೀವು ಕೂಡ ಯೂಸ್ ಮಾಡಬಹುದು. ಫ್ರೆಂಡ್ಸ್, ಇದು ಸಖತ್ತಾಗಿರುವಂತಹ ಆಯಿಲು. ಇನ್ನು ನಮ್ಮ ಎರಡನೇ ಏರ್ ಆಯಿಲ್ ಬಂದ್ಬಿಟ್ಟು ಇಂದುಲೇಖ ಭೃಂಗರಾಜ್ ಏರ್ ಆಯಿಲು. ಇದರಲ್ಲಿ ಅಪ್ಲಿಕೇಟರ್ ಎಷ್ಟು ಸಖತ್ತಾಗಿದೆ ಗೊತ್ತಾ? ಇದನ್ನು ಕೂಡ ಸ್ವತಃ ನಾನು ಯೂಸ್ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಏರ್ ರೀಗ್ರೋತ್ ಆಗೋಕ್ಕೆ, ಏರ್ ಲಾಂಗ್ ಆಗಿ ಬೆಳೆಯೋದಕ್ಕೆ ಇದು ಯೂಸ್ ಆಗುತ್ತೆ. ಮೂರನೇದು ಬಂದ್ಬಿಟ್ಟು ಡಾಬರ್ ಆಮ್ಲ ಆಯಿಲು. ಇದನ್ನು ಬೆಟ್ಟದ ನಲ್ಲಿಕಾಯಿಯಿಂದ ಮಾಡಿರೋವಂಥದ್ದು. ನೀವು ನೋಡ್ಬೋದು ನಾನು ಎಷ್ಟು ಖಾಲಿ ಮಾಡಿದ್ದೀನಿ ಅಂತ. ಇದನ್ನು ಅಷ್ಟೇ, ನಾನು ಯಾವಾಗಲೂ ಕೋಕೋನಟ್ ಆಯಿಲ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಇದು ತುಂಬ ಚೆನ್ನಾಗಿದೆ, ನಿಮ್ಮ ಕೂದಲನ್ನು ಗಟ್ಟಿ ಮಾಡುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನವರತ್ನ ಆಯಿಲ್. ನಂಗೆ ಫಸ್ಟ್ ತಲೆನೋವು ಬಂತು, ತಲೆ ಬಾತ್ಕೊಳ್ತು ಅಂದರೆ ನಾನು ಫಸ್ಟ್ ನೆನಪಾಗೋದೆ ಈ ಆಯಿಲು. ನೋಡಿ ನೀವು ನಾನು ಎಷ್ಟು ಖಾಲಿ ಮಾಡಿದ್ದೀನಿ ಅಂತ. ಇದನ್ನು ಇಂಡಿಯಾದಿಂದ ತೊಗೊಂಬಂದು ಆಲ್ಮೋಸ್ಟ್ 1 ವರ್ಷ ಆಯಿತು. ಇಷ್ಟು ಖಾಲಿ ಆಗಿದೆ. ನೆಕ್ಸ್ಟ್ ಟೈಮ್ ತೊಗೊಂಬರ್ಬೇಕು. ಇದು ಸಖತ್ತಾಗಿರೋ ಏರ್ ಆಯಿಲು. ಇದನ್ನು ಕೂಡ ನೀವು ಯೂಸ್ ಮಾಡಿದ್ರೆ ನಿಮ್ಮ ತಲೆನೋವು ಎಲ್ಲ ಹೊರಟೋಗುತ್ತೆ. ಇನ್ನು ನಮ್ಮ 5ನೇ ಏರ್ ಆಯಿಲ್ ಬಂದು ಪ್ಯಾರಾಚೂಟ್ ಏರ್ ಆಯಿಲ್. ಪ್ಯಾರಾಚೂಟ್ ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ ಗೊತ್ತು. ಮುಂಚೆ ನಾನು ನೋಡ್ದಂಗೆ ಒಂದೇ ಒಂದು ಬ್ಲೂ ಕಲರ್ ಬಾಟಲ್ ಬರ್ತಿತ್ತು. ಈಗಂತೂ 100ಕ್ಕೂ ಹೆಚ್ಚು ವೆರೈಟಿ ಇದೆ. ಅದರಲ್ಲಿ ನನ್ನ ಫೇವ್ರೇಟ್ ಅಂದರೆ ಹಾಟ್ ಆಯಿಲ್ ಅಂತ ಬರುತ್ತೆ, ಇನ್ನೊಂದು ಆಯುರ್ವೇದದ ಏರ್ ಆಯಿಲ್ ಅಂತ ಬರುತ್ತೆ. ಇದಂತೂ ನನಗೆ ಎರಡೂ ತುಂಬಾ ಫೇವ್ರೇಟು. ಸಖತ್ತಾಗಿದೆ ಪ್ಯಾರಾಚೂಟ್, ಪ್ಯೂರ್ ಆಗಿರೋವಂಥದ್ದು. ಟ್ರಸ್ಟ್ ಮಾಡ್ಬೋದು, ನೀವು ಯೂಸ್ ಮಾಡಿ ಇದನ್ನು. ಫ್ರೆಂಡ್ಸ್, ಇನ್ನು ನಮ್ಮ ನೆಕ್ಸ್ಟ್ ಆಯಿಲ್ ಬರೋದು 6ನೇದು ಅಂದರೆ ಅದು ಮಾಮಾ ಅರ್ತ್ ಆಯಿಲು. ಫ್ರೆಂಡ್ಸ್, ನಾನು ಫಸ್ಟ್ ಸ್ಟಾರ್ಟಿಂಗು ಸ್ವಲ್ಪ ಡೌಟ್ ಪಡ್ತಾ ಇದೆ ಗೊತ್ತಾ ಈ ಆಯಿಲ್ ಬಗ್ಗೆ. ಬಟ್ ಇಂಡಿಯಾಗೆ ನಾನು ಬಂದಿದ್ನಲ್ಲ 1-2 ತಿಂಗಳು, ಅವಾಗ ಇದನ್ನು ಯೂಸ್ ಮಾಡಿದೆ ಮನೆಯಲ್ಲಿತ್ತಂತ. ಅವಾಗಿಂದ ನಂಗೆ ತುಂಬಾ ಫೇವ್ರೇಟ್ ಆಯಿತು. ಇದರಿಂದನೂ ನಂಗೆ ಒಳ್ಳೆ ರಿಸಲ್ಟ್ ಬಂದಿದೆ. ನನ್ನ ಕೂದಲನ್ನು ಸಾಫ್ಟ್ ಮಾಡಿದೆ, ಕೂದಲು ರೀಗ್ರೋತ್ಗೂ ಹೆಲ್ಪ್ ಮಾಡಿದೆ. 7th ಬಂದ್ಬಿಟ್ಟು ಖಾದಿಯವ್ರದ್ದು ಅಷ್ಟೇ 100ಕ್ಕೂ ಹೆಚ್ಚು ಆಯಿಲ್ ಇದೆ. ಫೆನಿಗ್ರೀಕು, ಸೀಗೆಕಾಯಿ, ಭೃಂಗರಾಜ್ ಅಂತ. ಇದು ಅಷ್ಟೇ, ಯಾವ ವೆರೈಟಿನಲ್ಲಿ ಯಾವುದನ್ನಾದರೂ ಯೂಸ್ ಮಾಡ್ಬೋದು. ಖಾದಿಯವ್ರದ್ದು ಆರ್ಗ್ಯಾನಿಕ್ ಆಗಿ ಸಖತ್ತಾಗಿರುವಂತಹ ಏರ್ ಆಯಿಲ್ ಇದು. ಇನ್ನು 8ನೇದು ಬಂದ್ಬಿಟ್ಟು ಅವ್ರದ್ದು ಬ್ಲ್ಯಾಕ್ ಸೀಡ್ ಆಯಿಲು. ಇದನ್ನು ಆನಿಯನ್ನು ಮತ್ತು ಬ್ಲ್ಯಾಕ್ ಸೀಡ್ಸ್ ಬರುತ್ತಲ್ವ, ಅವೆರಡನ್ನೂ ಯೂಸ್ ಮಾಡಿದ್ದಾರೆ. ಇದು ಅಷ್ಟೇ ನಿಮ್ಮ ಕೂದಲನ್ನ ಸ್ಟ್ರಾಂಗ್ ಮಾಡುತ್ತೆ, ಗ್ರೇ ಏರನ್ನು ಕಡಿಮೆ ಮಾಡುತ್ತೆ, ಮತ್ತು ಶೈನಿ ಕೂದಲು ಬರೋದಕ್ಕೆ ಇದು ಹೆಲ್ಪನ್ನು ಮಾಡುತ್ತೆ. ಓಕೆ, ನೆಕ್ಸ್ಟ್ ಬರೋದು, ಸ್ವಲ್ಪ ಜನಕ್ಕೆ ಈ ಆಯಿಲ್ ಅಂದ ತಕ್ಷಣ ಅಂತಾರೆ. ಯಾಕಂದರೆ ಅವ್ರಿಗೆ ಕಿಚ್ಚು ಅಂಟಂಟು ಇಷ್ಟನೇ ಆಗಲ್ಲ. ಅಂಥವ್ರಿಗೆ ಇದು ಬೆಸ್ಟ್ ಏರ್ ಆಯಿಲು. ಲಾರಿಯಲ್ದು LY ಅಂತ ಒಂದು ಆಯಿಲ್ ಬರುತ್ತೆ, ಅದನ್ನು ನೀವು ಯೂಸ್ ಮಾಡ್ಬೋದು ನಿಮಗೆ ಅಂಟಂಟು ಇಷ್ಟ ಆಗಲ್ಲ ಅನ್ನೋರು. ಇನ್ನು ನಮ್ಮ 10ನೇ ಏರ್ ಆಯಿಲು, ಬೆಸ್ಟ್ ಆಫ್ ಆಲ್ ಏರ್ ಆಯಿಲ್ಸ್ ಅಂದರೆ, ನಾನು ಸ್ವತಃ ನಿಮ್ಗೆ ಎಷ್ಟೊಂದು ಏರ್ ಆಯಿಲ್ಸ್ ತೋರಿಸಿದ್ದೀನಿ ಹೋಮ್ ಮೇಡು. ಅವೆಲ್ಲವೂ ಕೂಡ ಇಷ್ಟು ಏರ್ ಆಯಿಲ್ಗಿಂತ ಬೆಸ್ಟ್ ಆಗಿದೆ ಹೋಮ್ ಮೇಡ್ ಏರ್ ಆಯಿಲ್ಸು. ಅದನ್ನು ನೀವು ಯೂಸ್ ಮಾಡ್ಬೋದು.